ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಜೋಡಿಯ ಕಲ್ಯಾಣದ ಶುಭ ಸುದ್ದಿ ಕೇಳಿ ಬರ್ತಾ ಇದೆ. ಸಾಕಷ್ಟು ದಿನಗಳಿಂದಲೂ ಕೂಡ ಎಲ್ಲಾ ನಟ ನಟಿಯರು ಹಾಗೆ ಹೋದ ಕಡೆ ಬಂದ ಕಡೆ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು ತರುಣ್ ಸುಧೀರ್ ನಿರ್ದೇಶಕರಿಗೆ. ಶೀಘ್ರದಲ್ಲೇ ನಟಿ ಸೋನಾಲ್ ಮೊಂತೇರೊ ಜೊತೆಗೆ ತರುಣ್ ಸುಧೀರ್ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನೋ ಮಾಹಿತಿಯನ್ನ ತರುಣ್ ಸುಧೀರ್ ಕುಟುಂಬ ಕನ್ಫರ್ಮ್ ಮಾಡಿದೆ. ಸೋನಲ್ ಜೊತೆಗೆ ಮದುವೆ ಕನ್ಫರ್ಮ್ ಮಾಡಿದ್ದಾರೆ ತರುಣ್ ಕುಟುಂಬಸ್ಥರು. ಇದೇ ಆಗಸ್ಟ್ 9 ಮತ್ತು 10ಕ್ಕೆ ಬೆಂಗಳೂರಿನಲ್ಲಿ ವಿವಾಹ ಸಮಾರಂಭವನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ. ನಿರ್ದೇಶಕನನ್ನ ಕೈ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ ರಾಬರ್ಟ್ ಖ್ಯಾತಿಯ ನಟಿ ಸೋನಲ್. ವಿಸ್ತಾರ ನ್ಯೂಸ್ಗೆ ನಿರ್ದೇಶಕ ತರುಣ್ ಸುಧೀರ್ ಕುಟುಂಬದಿಂದ ಸಿಕ್ಕಿರುವಂತಹ ಮಾಹಿತಿ ಇದೆ. ರಾಬರ್ಟ್ ಸಿನಿಮಾ ಸಂದರ್ಭದಲ್ಲಿ ಯಾವುದೇ ಇಂಟರ್ವ್ಯೂಗಳಲ್ಲೂ ಕೂಡ ನಟರು ಅಥವಾ ಕೋ ಆರ್ಟಿಸ್ಟ್ಗಳು ಕಾಲೆಳಿತಾ ಇದ್ರು. ತರುಣ್ ಸುಧೀರ್ ಅವರ ಮದುವೆ ಯಾವಾಗ, ನಾವು ಕೂಡ ಅದನ್ನೇ ಹೇಳ್ತಿದ್ದೀವಿ, ಆದ್ರೆ ಅವ್ರು ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ, ಆದಷ್ಟು ಬೇಗ ನೀವಾದ್ರೂ ಬುದ್ಧಿ ಹೇಳಿ, ಹೀಗೆ ಒಂದಷ್ಟು ಕುಟುಂಬದ ತರುಣ್ ಸುಧೀರ್ ಅವರ ತಾಯಿ ಆಗಿರಬಹುದು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆದ್ರೆ ಈಗ ಫೈನಲಿ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ನಿರ್ದೇಶಕ ತರುಣ್ ಸುಧೀರ್ ರಾಬರ್ಟ್ ಸಿನಿಮಾ ಖ್ಯಾತಿಯ ನಟಿ ಸೋನಲ್ ಮೊಂತೇರೊ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅನ್ನೋ ಮಾತನ್ನ ಅಥವಾ ಆ ಒಂದು ಕನ್ಫರ್ಮೇಶನ್ ಅನ್ನ ವಿಸ್ತಾರ ನ್ಯೂಸ್ಗೆ ತರುಣ್ ಸುಧೀರ್ ಅವರ ಕುಟುಂಬ ನೀಡಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆ ತರುಣ್ ಸುಧೀರ್ ಅವರ ಮದುವೆ ಯಾವಾಗ ಅಂತ ಹೋದ ಕಡೆಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ಜನ ಕೇಳ್ತಾನೆ ಇದ್ರು. ಬಟ್ ಫೈನಲಿ ಇದೀಗ ಕುಟುಂಬ ಅದಕ್ಕೆ ಉತ್ತರವನ್ನ ನೀಡಿದೆ. ಏನ್ ಹೇಳ್ತಾ ಇದೆ ಕುಟುಂಬಸ್ಥರ ಮಾಹಿತಿಯ ಪ್ರಕಾರ? ಪ್ರತಿಭಾ, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಜೋಡಿ ಸಪ್ತಪದಿ ತುಳಿಯಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ನಟಿ ಸೋನಲ್ ಮೊಂತೇರೊ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಆದಷ್ಟು ಬೇಗ ಸಪ್ತಪದಿ ತುಳಿತಾ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಮದುವೆ ಆಗುತ್ತೆ ಅಥವಾ ಸಪ್ತಪದಿ ತುಳಿಯಲಿದ್ದಾರೆ ಅನ್ನೋ ಮಾಹಿತಿಯನ್ನ ಸ್ವತಃ ತರುಣ್ ಸುಧೀರ್ ತಾಯಿ ಮಾಲತಿ ಸುಧೀರ್ ಅವರು ವಿಸ್ತಾರ ನ್ಯೂಸ್ಗೆ ಹೇಳಿದ್ದಾರೆ. ಈಗಾಗಲೇ ಎರಡು ಕುಟುಂಬಸ್ಥದವರು ಹೋಗಿ ಮಾತನಾಡಿದ್ದಾರೆ. ಇಬ್ಬರ ಮನೆ ಕಡೆಗೂ ಇಬ್ರು ಹೋಗಿ ಮಾತನಾಡಿ ಒಪ್ಪಿಗೆಯ ಮೇರೆಗೆ ಈ ಒಂದು ಮದುವೆ ನಡೀತಾ ಇದೆ ಅನ್ನೋದನ್ನು ಕೂಡ ಮಾಲತಿ ಅವರು ಹೇಳಿದ್ರು. ಆದರೆ ಯಾವ ಡೇಟ್ ಅಲ್ಲಿ ನಡೆಯುತ್ತೆ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಆದರೆ ಸೆಪ್ಟೆಂಬರ್ ಅಲ್ಲಿ ಈ ಮದುವೆ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರು. ಇನ್ನು 2-3 ದಿವಸದಲ್ಲಿ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಅದಾದ ನಂತರ ಜುಲೈ 5ನೇ ತಾರೀಕಿಗೆ ಸುದ್ದಿಗೋಷ್ಠಿಯನ್ನ ತರುಣ್ ಸುಧೀರ್ ಅವರು ಕರೀತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಮಾಹಿತಿಯನ್ನ ನೀಡ್ತಾರೆ ಅನ್ನೋ ಮಾತನ್ನ ಮಾಲತಿ ಸುಧೀರ್ ಅವರು ಹೇಳಿದ್ರು. ಇನ್ನು ರಾಬರ್ಟ್ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದವರು ಇದೇ ತರುಣ್ ಸುಧೀರ್. ಅದಾದ ನಂತರ ಅಲ್ಲಿ ರಾಬರ್ಟ್ ಸಿನಿಮಾದಲ್ಲಿ ಸೋನಾಲ್ ಕೂಡ ಒಂದು ಪಾತ್ರವನ್ನ ನಿರ್ವಹಿಸಿದ್ರು, ಲೀಡ್ ರೋಲ್ ನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅಲ್ಲಿ ಆ ಪರಿಚಯ ನಂತರ ಪ್ರೇಮಕ್ಕೆ ತಿರುಗಿತಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ತರುಣ್ ಸುಧೀರ್ ಫ್ಯಾಮಿಲಿಗೆ ತುಂಬಾ ಇಷ್ಟಪಟ್ಟು ಈ ಒಂದು ಪ್ರಪೋಸಲ್ ಅನ್ನ ಸೋನಾಲ್ ಮೊಂತೇರ್ಗೆ ಇಟ್ಟಿರೋದಾಗಿ ಕೂಡ ಮಾಲತಿ ಅವರು ಹೇಳಿರುವಂತದ್ದು. ಇನ್ನು ನಾಯ್ಡು ಸಂಪ್ರದಾಯದಂತೆ ಅಂದ್ರೆ ತರುಣ್ ಸುಧೀರ್ ಅವರು ನಾಯ್ಡು ಸಂಪ್ರದಾಯದಂತೆ ಅವರು ನಾಯ್ಡು ಜಾತಿಯವರು ಆಗಿರೋದ್ರಿಂದ ಅದೇ ಸಂಪ್ರದಾಯದಲ್ಲಿ ಮದುವೆ ಬೆಂಗಳೂರಲ್ಲೇ ಅದ್ದೂರಿಯಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರತಿಭಾ, ದೀಪಿಕಾ, ಮತ್ತೊಂದು ಕಡೆ ತರುಣ್ ಸುಧೀರ್ ಹೀಗೆ ಏನು ಪ್ರೀತಿಯಲ್ಲಿ ಬಿದ್ದಿದಾರ ಅಥವಾ ಅದರಲ್ಲೂ ಒಂದು ಸಣ್ಣ ಸುಳಿವು ಕೂಡ ಎಲ್ಲೂ ಸಿಕ್ಕಿರ್ಲಿಲ್ಲ. ಬಟ್ ಟಾಕ್ ಆಫ್ ದಿ ಟೌನ್ ಏನಿತ್ತು ಅಂತ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಗುಸುಗುಸು ನಡೀತಾ ಇತ್ತಾ, ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಗಿದೆ ಅಥವಾ ಒಪ್ಕೊಂಡಿದ್ದಾರೆ ಒಬ್ರಿಗೊಬ್ರು ಅನ್ನೋ ಮಾಹಿತಿ ಇತ್ತ? ಹೇಗೆ ಇದನ್ನ ಪತ್ತೆ ಹಚ್ಚಿದ್ರೆ ಏನಾದ್ರೂ ಈ ಹಿಂಟನ್ನ ಬಿಟ್ಕೊಟ್ರ ತರುಣ್ ಸುಧೀರ್ ಅವ್ರ ತಾಯಿ? ನಮ್ಮ ಕರೆಗೆ ಸ್ಪಂದಿಸಿಲ್ಲ. ಆದರೆ ಮೂಲಗಳ ಪ್ರಕಾರ ಹೇಳ್ತಾ ಇರುವಂಥದ್ದು ರಾಬರ್ಟ್ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಅನ್ನ ನೋಡಿ ತರುಣ್ ಸುಧೀರ್ಗೆ ಇಷ್ಟವಾಯಿತು ಸೋನಾಲ್ ಮೊಂತೇರೊ ಅನ್ನೋ ಕಾರಣಕ್ಕಾಗಿ ಈ ಮದುವೆ ಪ್ರಪೋಸಲ್ ಅನ್ನ ಸ್ವತಃ ತರುಣ್ ಸುಧೀರ್ ಕುಟುಂಬಸ್ಥರೇ ಸೋನಾಲ್ ಕುಟುಂಬಸ್ಥರಿಗೆ ನೀಡಿರುವಂಥದ್ದು. ಸೋನಾಲ್ ಮೊಂತೇರೊ ಕುಟುಂಬಸ್ಥರವರಿಗೂ ಕೂಡ ಈ ಒಂದು ಪ್ರಪೋಸಲ್ ಇಷ್ಟವಾಗಿತ್ತು. ಅದಾದ ಬಳಿಕ ಇವರಿಬ್ಬರ ಮನೆಯಲ್ಲಿ ಮಾತುಕತೆ ಸುಮಾರು 2 ತಿಂಗಳ ಹಿಂದೆಯೇ ನಡೆದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಇವರಿಬ್ಬರು ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಎಸ್ಪೆಷಲಿ ಸೋನಾಲ್ ಸ್ವಲ್ಪ ಯೋಚನೆ ಮಾಡಬೇಕು, ಈ ನಿರ್ಧಾರಕ್ಕೆ ಬರಬೇಕಾ, ಓಕೆ ಹೇಳಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ರು. ಆದ್ರೂ ಇದೀಗ ಇಬ್ರು ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದನ್ನ ಮಾಲತಿಯವರೇ ಹೇಳಿರೋ ಕಾರಣಕ್ಕಾಗಿ ಸೆಪ್ಟೆಂಬರ್ನಲ್ಲಿ ಅದ್ದೂರಿಯಾಗಿ ಎಲ್ಲಾ ಸ್ಯಾಂಡಲ್ವುಡ್ ತಾರೆಯರು ಸೇರಿ ಎಲ್ಲರೂ ಎದುರು ಈ ಒಂದು ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.